ಒಂದು ಕಡೆ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ಕೆಆರ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಪಂಚನಾಮೆ. 3 ತಹಶೀಲ್ದಾರರಿಂದ ಮೃತದೇಹಗಳ ಪಂಚನಾಮೆ. ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರ ತಹಶೀಲ್ದಾರರು. ಮೃತ ಪೀಟರ್ ಸಂಬಂಧಿಕರು ಇನ್ನೂ ಬಾರದ ಹಿನ್ನೆಲೆಯಲ್ಲಿ ಉಳಿದ 2 ಮೃತದೇಹಗಳ ಪಂಚನಾಮೆಗೆ ನಿರ್ಧಾರ. ಪೀಟರ್ ರಕ್ತ ಸಂಬಂಧಿಗಳು ಬಂದ ಬಳಿಕ ಆ ಮೃತದೇಹದ ಪಂಚನಾಮೆಯೂ ಕೂಡ ನಡೆಯುತ್ತೆ. ಒಂದು ಕಡೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪೊಲೀಸರ ಜೊತೆಗೆ ವಾಗ್ವಾದ. ಈ ಸಾವು ಏನ್ ಆಗಿದೆಯಲ್ಲ, ಇದು ಆಕಸ್ಮಿಕವಾಗಿ ಆಗಿದ್ದಲ್ಲ, ಇದೊಂದು ಕೊಲೆ. 3ರನ್ನ ಕೊಂದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಾಗ್ವಾದ ಕೂಡ ನಡೆದಿದೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ಮೃತರ ಕುಟುಂಬಸ್ಥರನ್ನ ಮನವೊಲಿಸುವಂತಹ ಪ್ರಯತ್ನಗಳು ತಹಶೀಲ್ದಾರ್ ಅವರ ಕಡೆಯಿಂದ ಆಗ್ತಾ ಇದ್ರೂ ಕೂಡ ಅದಕ್ಕೆ ಕುಟುಂಬಸ್ಥರು ಬಗ್ತಾ ಇಲ್ಲ. ನಾವು ಶಾಂತಿಯುತವಾಗಿ ಶಾಂತಿಯುತವಾಗಿ ಇಷ್ಟು ದಿನ ಸೈಲೆಂಟ್ ಆಗಿ ಕೂತಿದ್ದೀವಿ. ಯಾಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಬರಬೇಕು, ಅವ್ರು ಬಂದು ಆನ್ಸರ್ ಮಾಡ್ಬೇಕು. ಆನ್ಸರ್ ಮಾಡ್ಲಿ, ದೆನ್ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಯಾವ ಕಾರಣಕ್ಕೆ ನೀವು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಬೇಕಾಗಿತ್ತು? ಚಾಮರಾಜನಗರದಿಂದ ಯಾಕೆ ಶಿಫ್ಟ್ ಮಾಡಿದ್ವಿ? ಫಸ್ಟ್ ಆಫ್ ಆಲ್ ಸತ್ತು ಬಾಡಿನ ಹೆಣ್ಣನ್ನ ನೀವು ಏನಕ್ಕೆ ಫಾರೆಸ್ಟ್ ಇಂದ ಯಾವ ಇಟ್ಟಿದ್ದು? ಯಾರು ಇಟ್ಟಿದ್ದಿಲ್ಲ ಬಾಡಿನ ದೇಹ ಕ್ಯಾನ್ಸರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಸದ್ಯಕ್ಕೆ ಏನಾಗ್ತಾ ಇದೆ ಅಂತ ಹೇಳಿ. ಮಧುಶ್ರೀ, ಪ್ರಮುಖವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗುಂಡೇಟಿಗೆ 3 ಏನು ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಮತ್ತೊಂದು ಕಡೆ ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರದ ಮುಂದೆ ಸಂಬಂಧಿಕರು ಯಾವುದೇ ಕಾರಣಕ್ಕೂ ಈ ಮೃತದೇಹಗಳ ಪಂಚನಾಮೆ ಅಥವಾ ಮರಣೋತ್ತರ ಪರೀಕ್ಷೆಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ. ಯಾಕಂದರೆ ಪ್ರಮುಖವಾಗಿ ಅವರು ಹೇಳ್ತಾ ಇರುವಂಥದ್ದು, ಹಸುಗಳನ್ನು ಕಾಡಿನಿಂದ ಕರ್ಕೊಂಡು ಬರೋದು ಹೋಗುವಂಥವ್ರಿಗೆ 3 ಸಹ ಇವರು ಸಾಯಿಸ್ಬಿಟ್ಟು ನಂತರ ಈ ಒಂದು ಕಥೆಯನ್ನು ಕಟ್ತಾ ಇದ್ದಾರೆ. ಹೀಗಾಗಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತೇಳಿ ನಾನೀಗ ಕೆಆರ್ ಆಸ್ಪತ್ರೆಯ ಶವಾಗಾರದ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು, ಈಗಷ್ಟೇ ಒಂದು ಮೃತದೇಹವನ್ನು ಪಂಚನಾಮೆಗೆ ತೆಗೆದುಕೊಂಡು ಹೋದ್ರು. ಆದರೆ ಮರಣೋತ್ತರ ಪರೀಕ್ಷೆಗೆ ಯಾವುದೇ ಕಾರಣಕ್ಕೂ ನಾವು ಸಹಿಯನ್ನು ಹಾಕೋದಿಲ್ಲ ಅಂತೇಳಿ ಈಗಲೂ ಸಹ ಸಂಬಂಧಿಕರು ಹೇಳ್ತಾ ಇರುವಂಥದ್ದು. ಆ ಪಂಚನಾಮೆಗೂ ಸಹ ಕಳಿಸ್ಲಿಕ್ಕೆ ಅವರು ಸಿದ್ಧರಿಲ್ಲ. ಯಾಕಂದರೆ ಇದುವರೆಗೂ ಯಾವೊಬ್ಬ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಜೊತೆಗೆ ಸಮರ್ಪಕವಾದಂತಹ ಮಾಹಿತಿಯನ್ನು ನೀಡಿಲ್ಲ. ಯಾವೊಬ್ಬ ರಾಜಕಾರಣಿಗಳು ಸಹ ಸರಿಯಾಗಿ ಹೇಳ್ತಾ ಇಲ್ಲ, ಪರಿಹಾರದ ಬಗ್ಗೆ ಮಾತನಾಡ್ತಾ ಇಲ್ಲ. ಮತ್ತು ಘಟನೆಯನ್ನು ಹೇಳಿ ನಮಗೆ ಪರಿಹಾರ ಕೊಡದೇ ಹೋದ್ರೂ ಪರವಾಗಿಲ್ಲ, ಯಾವ ಕಾರಣಕ್ಕಾಗಿ ಅವರನ್ನು ಕೊಂದರು, ಏನೆಲ್ಲ ಆಗಿತ್ತು, ಇದೆಲ್ಲವನ್ನು ಕೇಳ್ತಾ ಇರುವಂಥದ್ದು. ಮತ್ತು ನಿನ್ನೆ ರಾತ್ರಿಯಿಂದಲೂ ಸಹ ಸಂಬಂಧಿಕರು ಇಲ್ಲಿ ಬಂದಿದ್ರು. ಮೃತದೇಹದ ಅಂತಿಮ ದರ್ಶನಕ್ಕೂ ಸಹ ಅವಕಾಶವನ್ನು ಕೊಡ್ತಾ ಇರಲ್ಲ. ಇದು ಸರ್ಕಾರಕ್ಕೆ ಸೇರಿದಂಥ ಮೃತದೇಹಗಳು ಅಂತೇಳಿ ರಾತ್ರಿ ವಾಪಸ್ಸು ಕಳಿಸಿದ್ರು. ಇವತ್ತು ಬೆಳಗ್ಗೆ TV9ನಲ್ಲಿ ವರದಿ ಪ್ರಸಾರವಾದ ನಂತರ ಮೃತದೇಹಗಳನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆದರೆ ಇದೀಗ ಏಕಾಏಕಿ ಪಂಚನಾಮೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಬಿಡ್ತಾರೆ. ಅಂತ್ಯಕ್ರಿಯೆಯನ್ನು ಮುಗಿದ ನಂತರವೂ ನಮಗೆ ನ್ಯಾಯ ಸಿಗೋದಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಪಂಚನಾಮೆಗೆ ತೆಗೆದುಕೊಂಡು ಹೋಗಬೇಡಿ ಅಂತೇಳಿ ವಾಗ್ವಾದವನ್ನು ನಡೆಸಿದ್ರು. ಕೊನೆಗೂ ಅವರ ವಿರೋಧದ ನಡುವೆಯೂ ಒಂದು ಮೃತದೇಹವನ್ನು ಇದೀಗ ಪಂಚನಾಮೆಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಪ್ರಮುಖವಾಗಿ ವೈಜ್ಞಾನಿಕವಾಗಿ ಸ್ಕ್ಯಾನಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಮೃತದೇಹದ ಒಳಭಾಗದಲ್ಲಿ ಗುಂಡಿದೆಯಾ, ಯಾವ ಪ್ರಮಾಣದಲ್ಲಿ ಗಾಯಗಳಾಗಿರುವಂಥದ್ದು, ಇವೆಲ್ಲದರ ಪಂಚನಾಮೆ ನಡೆಸಿದೆ. ಅದಾದ ನಂತರ ಮರಣೋತ್ತರ ಪರೀಕ್ಷೆ ಆಗಬೇಕು. ಆದರೆ ಮರಣೋತ್ತರ ಪರೀಕ್ಷೆಗೆ 3 ಏನು ಮೃತದೇಹಗಳಿದ್ದಾವೆ, 3 ತಹಸೀಲ್ದಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕೊಳ್ಳೇಗಾಲ, ಯಳಂದೂರು ಮತ್ತು ಚಾಮರಾಜನಗರದ ತಹಸೀಲ್ದಾರರು ಇಲ್ಲಿಗೆ ಬಂದಿದ್ದಾರೆ. ಬಸವರಾಜ್, ಗಿರಿಜಾ ಮತ್ತು ನಯನ 3 ತಹಸೀಲ್ದಾರರು ಸಹ ಇಲ್ಲಿದ್ದಾರೆ. ಒಂದೊಂದು ಮೃತದೇಹದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇದು ಸಂಬಂಧಿಗಳೇ ಇದಕ್ಕೆ ಸಿದ್ಧಿಲ್ಲ. ಈಗ ಸಂಬಂಧಿಗಳು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಪಂಚನಾಮೆಗೆ ತೆಗೆದುಕೊಂಡು ಹೋದ್ರು ಮೃತದೇಹವನ್ನು, ನಾವು ಬೇಡ ಅಂತೇಳಿ ಪಟ್ಟು ಹಿಡಿದಂಥ ಏನು ಒತ್ತಾಯ ತಮ್ಮದು ಅಂತ? ಸರ್, ಇಷ್ಟೊಂದು ಘೋರ ಸಂಭವ ಆದರೂ ಕೂಡ 2 ದಿವಸದಿಂದ ನಾವು ಶಾಂತಿಯುತವಾಗಿ ಪೊಲೀಸ್ ಅವರಿಗೆ ಎಲ್ರಿಗೂ ಸ್ಪಂದಿಸ್ತಾ ಇದ್ದೀವಿ. ಇಷ್ಟಕ್ಕೂ ನಗರದಲ್ಲಿ ಇದು ಆಗಿರೋದು ಚಾಮರಾಜನಗರ ಡಿಸ್ಟಿಕಲ್ಲಿ, ಇಲ್ಲಿ ತಗೊಬಂದಾಗಿರೋದು ಮೈಸೂರಲ್ಲಿ. ಕೇಳಿದ್ರೆ ಅಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತೆ. ಓಕೆ, ನಮ್ಗೆ ಅದು ಗೊತ್ತಿಲ್ಲ, ಇಲ್ಲಿ ತಗೊಬಂದು ಹಾಕಿದಾರಂತೆ. ಬಟ್ ಬಾಡಿ ತಗೊಬಂದಿದೆ ತಪ್ಪು. ನಾವು ಶಾಂತಿಯುತವಾಗಿ ಇದ್ದವು ಸರ್. ಈಗ ಇನ್ಕ್ವೆಸ್ಟ್ ಮಾಡಬೇಕಂತ ಹೇಳಿ ನಮ್ಮನ್ನು ಕರೆದ್ರು ತಹಸೀಲ್ದಾರ್ ಮೇಡಮು. ಹೌದು, ನಾನು ಒಳಗಡೆ ಹೋಗ್ಬಿಟ್ಟು ಏನು ಪ್ರೊಸೀಜರ್ ಏನಂತ ಮತ್ತೆ ನಾನು ಗೊತ್ತಿದ್ರು ಕೂಡ ಕೇಳಿದೆ. ಆಗ ಅವರು ಇದೊಂದು ಇನ್ಕ್ವೆಸ್ಟ್ ಸರ್ ನಾವು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗಿದೆ.
ಟು ಫರ್ದರ್ ಪ್ರೊಸೀಜರ್ಗೆ ಅಂತಂದರು. ಏನಕ್ಕೆ ಮೇಡಮ್ ಅಂತ ಈ ಥರ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ. ಬಟ್ ಸಂಬಂಧಿಕರು ಏನಂದರು ನನ್ನ ಹತ್ರ ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಆಗಬಾರ್ದು, ಯಾವುದೇ ಪ್ರೊಸೀಜರ್ ಆಗ್ಬೋದು, ಬಾಡಿ ಹೆಂಗೆ ತಗೊಬಂದಿಟ್ಟರೋ ಅದೇ ಥರ ಇಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲೇ ಇದರಲ್ಲೇ ಇರಲಿ, ಫ್ರೀಸರಲ್ಲೇ ಇರಲಿ. ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಸಂಬಂಧಪಟ್ಟ ಶಾಸಕರು, ಸಚಿವರು, ಅರಣ್ಯಾಧಿಕಾರಿಗಳು, ಇನ್ನೂ ಯಾರ್ಯಾರು ಇದ್ದಾರೋ ಇದಕ್ಕೆ ಆನ್ಸರಬಲ್, ಅವರು ಬರೋ ಗಂಟ ನಮಗೆ ಯಾವುದು ಮಾಡಬೇಡಿ ಅಂತ ಹೇಳಿದ್ರು ಸರ್. ಮೇಡಮ್, ಈಗ ತಮ್ಮ ಒತ್ತಾಯ ಏನು ಅಂತೇಳಿ ಈ ಒಂದು ಸಂದರ್ಭದಲ್ಲಿ? ಯಾವುದೇ ರೀತಿಯ ನಮಗೆ ಇದು ಮಾಡಂಗಿಲ್ಲ ಪ್ರೊಸೆಸರ್. ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವರೆಲ್ಲ ನಮಗೆ ಬಂದು ಆನ್ ದ ಸ್ಪಾಟಲ್ಲಿ ನಮಗೆ ಡಿಸಿಷನ್ ಕೊಡಲಿ, ನಾವು ನೆಕ್ಸ್ಟ್ ಪ್ರೋಗ್ರಾಮ್ ನಾವು ಹೇಳ್ತೀವಿ. ಯಾರು ರೆಸ್ಪಾನ್ಸ್ ಮಾಡಿಲ್ಲ, ಫೋನ್ ಕಾಲಲ್ಲಿ ನಮ್ಗೆ ಬೇಕಾಗಿಲ್ಲ ನಮಗೆ. ಸೊ ಹಂಗಾಗಿ ನಾವು ಹೋಲ್ಡ್ ಮಾಡ್ತಾ ಇದ್ದೀವಿ. ಮಧುಶ್ರೀ, ಇದು ಸಂಬಂಧಿಕರ ಮಾತು. ಯಾವುದೇ ಕಾರಣಕ್ಕೂ ಪಂಚನಾಮೆ ಆಗಲಿ ಅಥವಾ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸೋದಕ್ಕೆ ನಾವು ಬಿಡೋದಿಲ್ಲ. ಶಾಂತಿಯುತವಾಗಿ ಮಾಡ್ತಾ ಇದ್ದೇವೆ. ಮುಂದೆ ನಾವು ಉಗ್ರವಾದಂಥ ಪ್ರತಿಭಟನೆ ಮಾಡ್ತೇವೆ. ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೇವೆ ಅನ್ನೋದು ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ರಾಮ್. ತಮಿಳು ಮಾಹಿತಿಗಾಗಿ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಜಿಲ್ಲಾಧಿಕಾರಿ 7 ದಿನಗಳ ಒಳಗೆ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಆದೇಶಿಸಿದ್ದಾರೆ. ಕೊಳ್ಳೇಗಾಲ ಎಸಿ ದಿನೇಶ್ ಕುಮಾರ್ ಮೀನಾ ನೇಮಕ ಮಾಡಲಾಗಿದೆ. ಅಂದರೆ ದಿನೇಶ್ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ಈ ಪ್ರಕರಣದ ತನಿಖೆ ನಡೆಯುತ್ತೆ. ವರದಿಯನ್ನ 1 ವಾರದ ಒಳಗಡೆ ಸಲ್ಲಿಕೆ ಮಾಡಬೇಕು ಅಂತ ಡಿಸಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಸಿಎಂ ಅವರು ಕೂಡ ನಿನ್ನೆ ಇದೇ ಮಾತನ್ನ ಹೇಳಿದ್ರು, ಸತ್ಯ ಹೊರಗೆ ಬರುತ್ತೆ, ತನಿಖೆ ಆಗುತ್ತೆ ಅಂತ ಹೇಳಿ. ಆದರೆ ಮನೆಯವರನ್ನ ಕಳ್ಕೊಂಡಿರುವಂತಹ ಕುಟುಂಬಸ್ಥರ ಆಕ್ರಂದನ, ಆ ನೋವು ಇನ್ನೂ ಕೂಡ ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದೂ ಇಲ್ಲ. ಅವ್ರು ಹೇಳ್ತಾ ಇರೋದು ಒಂದೇ ಮಾತು, ಓಕೆ ಅವ್ರೇನಾದರೂ ಬೇಟೆ ಆಡೋದಕ್ಕೆ ಹೋಗಿ ತಪ್ಪಾಗಿದ್ರೆ ಕಾನೂನಿತ್ತು, ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಬಹುದಿತ್ತು. ಅದನ್ನು ಬಿಟ್ಟು ಈ ರೀತಿ ಸಾಯಿಸಿದ್ದನ್ನು ಯಾರಿಂದಲೂ ಕೂಡ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇನ್ನು ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡೋದಕ್ಕೆ ಬಂದಿದ್ದಾರೆ. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗುತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು DC ಮೇಡಮ್ಗೆ ಕಳಿಸ್ತೀನಿ. ವಿಲ್ ಹ್ಯಾವ್ ಟು ವೇಟ್ ಫಾರ್ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲ ರಿಪೋರ್ಟ್ಗೆ ವೇಟ್ ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ರಿಪೋರ್ಟ್ ಇಲ್ಲದೆ ಇಟ್ ವೋಂಟ್ ಬಿ ಅ ಫೇರ್ ಎನ್ಕ್ವೈರಿ. ಅದಕ್ಕೆ ಲೆಟ್ಸ್ ವೇಟ್ ಫಾರ್ ದಿ ರಿಪೋರ್ಟ್. ಫಸ್ಟ್ ರಿಪೋರ್ಟ್ ಬರಲಿ, ಆಮೇಲೆ ಐ ಡೂ ದಿ ಎನ್ಕ್ವೈರಿ. ಈಗ ಎನ್ಕ್ವೈರಿ ಚಾಲು ನಡೀತಾ ಇರೋದ್ರಿಂದ ಇದರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಲೆಟ್ ದಿ ಎನ್ಕ್ವೈರಿ ಟೇಕ್ ಅ ಫೇರ್ ಟರ್ಮ್ ಆಗಲಿ. ಅದರ ಬಗ್ಗೆ ಏನು ಲೆಟ್ಸ್ ನಾಟ್ ಡಿಸ್ಕಸ್. ಲೆಟ್ ದಿ ಫೇರ್ ಎನ್ಕ್ವೈರಿ ಹ್ಯಾಪನ್. ಆಫ್ಟರ್ ದಟ್ ಐ ವಿಲ್ ಗಿವ್ ಅ ರಿಪೋರ್ಟ್.